ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಇವತ್ತು ತೋಟದ ಹತ್ರ ಬೆಳಗ್ಗೆನೆ ಅಣಬೆ ಸಿಕ್ಕಿತ್ತು, ಅಂದರೆ ನಾಟಿ ಅಣಬೆ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದೊಳ್ಳೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟು ಕ್ಲೀನ್ ಮಾಡುವಾಗಲೇ ನೋಡ್ಕೊಂಡು ಕ್ಲೀನ್ ಮಾಡಬೇಕು, ಅಂದರೆ ಒಂದೊಂದು ಹುಳ ಆಗಿಬಿಟ್ಟಿರುತ್ತೆ, ಸಣ್ಣ ಸಣ್ಣದು ಬಿಳಿ ಹುಳ ಎಲ್ಲ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಒಂದ್ಸಲ ಕ್ಲೀನ್ ಮಾಡಿ. ಇವಾಗ ಇದನ್ನು ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು ಯಾವ ಥರ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ, ಅದ್ರ ಮೇಲ್ಗಡೆ ಎಲ್ಲ ಮುಣ್ಣಿತ್ತು, ಅದನ್ನೆಲ್ಲ ನೀಟಾಗಿ ಒಂದು 7-8 ಸಲ ವಾಶ್ ಮಾಡಿ ನೀಟಾಗಿ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಬನ್ನಿ ಇವಾಗ ಫ್ರೆಂಡ್ಸ್, ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಯಾವ ಆಯಿಲ್ ಬೇಕಾದ್ರೂ ಕೂಡ ಬಳಸ್ಬೋದು, ನಾವು ಸನ್ಫ್ಯೂರ್ ಆಯಿಲ್ನ ಕೂಡ ಬಳಸ್ತಾ ಇದ್ದೀವಿ. ಇವಾಗ ಇದಕ್ಕೆ ಒಂದು ದೊಡ್ಡ ಸೈಜ್ ಆಗುವಂಥ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿನ 1 ನಿಮಿಷ ಹುರ್ಕೊಂಡ್ರೆ ಸಾಕು ಎಣ್ಣೆಲಿ. 1 ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಒಂದು 10 ಸೆಕೆಂಡ್ ಹುರ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ಹಸಿ ಸ್ಮೆಲ್ ಹೋಗಲಿ ಅಂತ. ನೀವು ಬೇಕಾದರೆ ಪೇಸ್ಟ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಸಣ್ಣದಾಗಿ ತುರಿದು ಕೂಡ ಹಾಕೋಬೋದು. ಹಾಕಿಲ್ಲ ಅಂದರೂ ನಡೆಯುತ್ತೆ, ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಯಾವುದೇ ಅಡುಗೆಗಾದ್ರೂ ಕರ್ಬೇವಿನ ಸೊಪ್ಪು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಹಾಗಾಗಿ ಎಲ್ಲ ಅಡುಗೆಯಲ್ಲೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ಇದಕ್ಕೆ 1-2 ಹುಳಿ ಟೊಮೊಟೊ ಹಾಕೋತಾ ಇದ್ದೀನಿ. ಅಂದರೆ ಮೀಡಿಯಮ್ ಸೈಜ್ದು 1-2 ಹಾಕ್ಕೊಂಡ್ರೆ ಸಾಕು. ಅದು ಒಂದು ಸ್ವಲ್ಪ ಪೇಸ್ಟ್ ಥರ ಆಗಲಿ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. 1-2 ನಿಮಿಷ ಟೈಮ್ ತೊಗೊಳುತ್ತೆ. ಇವಾಗ ನೋಡ್ತಿರ್ಬೋದು ಆಗಿದೆ. 1-2 ನಿಮಿಷ ಆದಮೇಲೆ ಈ ಅಣಬೆ ಏನು ನಾಟಿ ಅಣಬೆ ಇದೆ ಅದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಇದು ಅಣಬೆ ಏನಿದೆ ಅಣಬೆ ನೀರು ಬಿಡುತ್ತೆ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಬೇಕಾಗುತ್ತೆ. ಈ ಅಣಬೆಲಿ ಸಂಪೂರ್ಣವಾಗಿ ನೀರೇನಿದೆ ಅದು ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡು ಬರ್ತೀನಿ. ಇವಾಗ ನೋಡ್ತಿರ್ಬೋದು ಅಣಬೆಲಿರುವಂಥ ನೀರು ಯಾವ ಥರ ಬಿಟ್ಕೊಂಡಿದೆ ಅಂತ. ಇವಾಗ ಸಾಂಬಾರು ಪುಡಿ ಅಂತ ಏನು ಹೇಳ್ತಾರೆ ಅದನ್ನು ಹಾಕೋತಾ ಇದ್ದೀನಿ. 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಗಟ್ಟಿಯಾಗಿಯೂ ಬೇಡ, ಅತಿ ತೆಳ್ಳಗೂ ಬೇಡ. ಅಂದರೆ ಸಾಂಬಾರು ಬೇಳೆ ಸಾಂಬಾರು ಯಾವ ಥಿಕ್ನೆಸ್ಸಲ್ಲಿರುತ್ತೆ ಆ ಥಿಕ್ನೆಸ್ಸಲ್ಲಿದ್ದರೆ ಸಾಕು. ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಇನ್ನೊಂದು ಸ್ವಲ್ಪ ಬೇಕಾದರೆ ಉಪ್ಪನ್ನು ಕೂಡ ಹಾಕ್ಬಿಟ್ಟು, ಇಲ್ಲ ಅಂದ್ರೂ ಮಿನಿಮಮ್ 8-9 ನಿಮಿಷ ಇದನ್ನು ಕುದಿಸ್ಬೇಕಾಗುತ್ತೆ. ಯಾಕಂದರೆ ಅಣಬೆ ಕೂಡ ಚೆನ್ನಾಗಿ ಬೇಯಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಒಂದು 8-9 ನಿಮಿಷ ಕುದಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು ಇವಾಗ ಚೆನ್ನಾಗಿ ಬೆಂದಿದೆ ಅಣಬೆ ಕೂಡ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟ್ ಇರುತ್ತೆ. ಈ ಅಣಬೆಲಿ ತುಂಬಾ ರೆಸಿಪಿ ಮಾಡ್ಬೋದು. ಅಂದರೆ ಈ ಬಿರಿಯಾನಿ ಆಗಿರ್ಬೋದು, ಪೆಪ್ಪರ್ ಫ್ರೈ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಸಾಂಬಾರನ್ನು ಕೂಡ ಟ್ರೈ ಮಾಡಿ, ನೀವೇ ಇಷ್ಟಪಟ್ಟು ತಿಂತೀರಾ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಬಟನ್ನ ಮರೀದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.